ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿನಿ. ನಾನು ತುಂಬ ಚೆನ್ನಾಗಿದೆ. ನಾನಿಲ್ಲಿ ಸಿಂಪಲ್ಲಾಗಿ ಬೆಣ್ಣೆನ ಯಾವ ರೀತಿ ಕಾಸಿ ತುಪ್ಪ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದು ಒಂದೂವರೆ ಸೇರಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ರವೆ ಥರನೇ ಕಾಸ್ಕೋಬೋದು. ಈ ನುಗ್ಗಿ ಸೊಪ್ಪು ಸಿಟಿಲಿ ಇದ್ದವ್ರ ಹತ್ರ ನುಗ್ಗಿ ಸೊಪ್ಪಾಗಿರ್ಬೋದು ಇರೋದಿಲ್ಲ. ನುಗ್ಗಿ ಸೊಪ್ಪು ಹಾಕಿದರೆ ಘಮ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ನುಗ್ಗಿ ಸೊಪ್ಪು ಇಲ್ಲದೇನೆ ಮತ್ತು ಮೆಣಸಿನ್ಕಾಯಿನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಮತ್ತು ಎಲೆ ಹಾಕ್ತೀವಿ ಅಂತಾರೆ, ಎಲೆನೂ ಹಾಕ್ತಾಯಿಲ್ಲ. ಸಿಂಪಲ್ಲಾಗಿಯೇ ಮತ್ತು ತುಂಬ ಈಸಿಯಾಗಿ ಯಾವ ರೀತಿ ಕಾಸ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಬೆಣ್ಣೆನ ನೀಟಾಗಿ ನಾವು ಎಲ್ಲೇ ಕೊಂಡ್ಕೊಂಡೇ ಇರಲಿ, ಮನೆಯಲ್ಲೇ ಆಗಿರಲಿ, ಫಸ್ಟು ನೀಟಾಗಿ ಕೈ ಆಡಿ ಚೆನ್ನಾಗಿ ತೊಳಿಬೇಕು. ಕೈಯಿಗೆ ಬೆಣ್ಣೆ ಹತ್ತಬಾರ್ದು ಅಂದರೆ ಬಟ್ಟೆ ಸೋಪ್ ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದ ನಾವು ವಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ಹುಣಸೆ ಹಣ್ಣಿನ ಹಿಂಡಿದ ರಸನ ನೀಟಾಗಿ ಕೈಗೆ ಉಚ್ಕೊಂಡು ಮುಟ್ಟೋದ್ರಿಂದ ಬೆಣ್ಣೆ ನಮ್ಮ ಕೈಗೆ ಹತ್ತೋದಿಲ್ಲ. ಇಷ್ಟು ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಸ್ಟವ್ ಹಚ್ಚಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಆವಾಗಲೇ ನಾನು ಬೆಣ್ಣೆ ಯಾವ ರೀತಿ ಇಟ್ಟಿದ್ದೆ, ಇವಾಗ ಯಾವ ರೀತಿ ಆಗಿದೆ. ಇವಾಗ ಆಮೇಲೆ ಸ್ವಲ್ಪ ಸ್ಲೋ ಮಾಡಬೇಕು. ಈ ರೀತಿ ಉಕ್ಕೋಕ್ಕೆ ಬರೋ ಥರ ನೊರೆ ಮೇಲೆ ಉಕ್ತಾ ಬಂತು ಅಂದರೆ ಸ್ಲೋ ಮಾಡಬೇಕು ಫ್ರೆಂಡ್ಸ್. ಅಂದರೆ ಸಣ್ಣಕ್ಕೆ ಮಾಡಬೇಕು. ನಂತರ ಈ ರೀತಿಯಾಗಿ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ, ಈ ನೊರೆ ಎಲ್ಲ ಯಾವ ರೀತಿ ಮೇಲ್ಗಡೆ ಬರ್ತಾಯಿದೆ. ಈ ರೀತಿ ಬಂದಾದಮೇಲೆ ನಾವು ಇನ್ನೊಂದು ಪಾತ್ರೆಗೆ ಸೋಸ್ಕೋಬೇಕು. ಆ ಜಂಡಿದೆ ನೋಡಿ ಫ್ರೆಂಡ್ಸ್, ಸುತ್ತ ಹೇಗಿದೆ. ಈ ರೀತಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಮತ್ತು ಹಸ್ಕ ಮಾಡ್ಕೋಬಾರ್ದು. ಫಸ್ಟು ದೊಡ್ಡ ಉರಿಲಿ ಅದನ್ನು ಕರಗಿಸ್ಕೊಂಡು ಆಮೇಲೆ ಸಣ್ಣ ಉರಿಲಿ ಚೆನ್ನಾಗಿ ಮಳಿಸ್ಕೊಂಡು ಈ ರೀತಿ ಬೇರೆ ಪಾತ್ರೆಗೆ ಸೋಸ್ಕೋಬೇಕು. ನೀವು ಮನೆಯದೇ ಆಗಿರಲಿ ಹೊರಗಡೆನೇ ತಂದಿರಲಿ, ಫಸ್ಟು ಸೋಸ್ಕೋಬೇಕು ಫ್ರೆಂಡ್ಸ್. ನಂತರ ಈ ಥರ ಕುದೀತಾ ಇರೋದಕ್ಕೆ ಉಪ್ಪು, ಖಾರದ ಪುಡಿ, ಅಂದರೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಹಾಕೋಬೋದು. ಇಲ್ಲಿ ಲೈಟಾಗಿ ಬೇಕು ಅಂತಂದರೆ, ಅಂದರೆ ಸ್ವೀಟಿಗೆಲ್ಲ ಹಾಕಿದಾಗ ಖಾರ ಗೊತ್ತಾಗುತ್ತೆ, ಹಾಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಈ ರೀತಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇದು ಬಿಸಿ ಸ್ವಲ್ಪ ಆರಿದೆ ಫ್ರೆಂಡ್ಸ್. ಇವಾಗ ಶೀತ ಆಗಿರೋದ್ರಿಂದ ನಾನು ಬೇಗನೆ ಸ್ವಲ್ಪ ಬೆಚ್ಚಗಿದ್ದಂಕ್ಲೇ ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಸ್ಟೀಲ್ ಬಾಕ್ಸು ಇದಕ್ಕೆ ಅನ್ನ ಅಥವಾ ಸ್ವಲ್ಪ ನೀರು ಕಾಸ್ಕೊಂಡ್ರೆ ಹೋಗುತ್ತೆ. ಪ್ಲಾಸ್ಟಿಕ್ ಬಾಕ್ಸ್ ಆದರೆ ನೀರು ಕಾಸಿ ಹಾಕಿದರೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಮೆಲ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ಟೀಲ್ ಬಾಕ್ಸಿಗೆ ತುಪ್ಪನ ಕಾಸಿ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು ಎರಡು ಇದಕ್ಕೆ ಹಾಕಿದ್ದೀನಿ. ಲಾಸ್ಟಲ್ಲಿರೋದನ್ನು ಒಂದು ಇದಕ್ಕೆ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನೊಂದು ಇದು ಫಸ್ಟ್ಗೆ ನಾನು ದೊಡ್ಡ ಬಾಕ್ಸಿಗೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ, ಈಗ ಇದು ಫುಲ್ಲು ಕೋಲ್ಡ್ ಆದಮೇಲೆ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನೋಡಿ, ನಾವು ಯಾವ ನುಗ್ಗೆ ಸೊಪ್ಪು ಹಾಕಿಲ್ಲ, ಎಲೆನೂ ಹಾಕಿಲ್ಲ. ಅಂದರೆ ಉಪ್ಪು, ಬೆಳ್ಳುಳ್ಳಿ, ಖಾರದ ಪುಡಿ, ಈ ಮೆಂತ್ಯ ಪೌಡ್ರನ್ನು ಮಾಡಿಟ್ಕೊಂಡು ಹಾಕ್ತೀವಿ ಅಂತಾರೆ. ಬಟ್ ನಾವೇನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಅದೇ ನುಗ್ಗೆ ಸೊಪ್ಪು ಹಾಕ್ತಾಯಿದ್ವಿ, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಈ ರೀತಿಯೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರವೆ ಆಗಿದೆ, ತುಂಬ ಚೆನ್ನಾಗಿದೆ. ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.